ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷನಾಗಿದ್ದೇನೆ. ಏಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ಮಕ್ಕಳೇ, ಆತನ ಕೃಪಾ ವರಗಳಿಂದ ಈ ಹೊಸ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ಮಕ್ಕಳೇ, ಪ್ರತಿದಿನ ದೇವರ ಜೊತೆ ನಾವು ಇರುವಾಗ, ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಅದ್ಭುತವಾಗಿ ನಮ್ಮನ್ನು ಕಾಪಾಡುವಂಥ ದೇವರು. ಮತ್ತೆ ಆತನ ಕೃಪಾ ವರ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ದಿನ ದಿನವೂ ಹೊಸ ಕೃಪಾ ಮತ್ತೆ ಹೊಸ ಚೈತನ್ಯ ಕೊಡುವಂತಹ ಸರ್ವಶಕ್ತನಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ನೋಡಿ, ದೇವರ ಕೃಪೆಯಲ್ಲಿ ಸುರಕ್ಷಿತ, ದೇವರ ಕೃಪೆಯಲ್ಲಿ ಸುರಕ್ಷಿತ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಕೃಪಾ ಇಲ್ಲದೆ ನಮ್ಮನ್ನು ಸುರಕ್ಷಿತವಾಗಿ ಇಡಕ್ಕೆ ಯಾರೇ ಸಹಾಯ ಇಲ್ಲ. ಆದರೆ ದೇವರು ಮಾತ್ರ ನಮ್ಮನ್ನು ಸುರಕ್ಷಿತದಿಂದ ಈ ದಿನ ನೋಡುವಂತೆ ಸಹಾಯ ಮಾಡಿದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಪ್ರೀತಿಯುಳ್ಳ ಮಕ್ಕಳೇ, ಈ ದಿನ ಇದಕ್ಕೆ ಆಧಾರವಾಗಿ ರೋಮಪುರದ ಬರೆದ 10ನೇ ಅಧ್ಯಾಯ 9ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಏನಂತದೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ ಹೃದಯದಿಂದ ನಂಬುವುದರ ಮೂಲಕ ಆಮೆನ್. ನೋಡಿ, ದೇವ ವಾಕ್ಯ ಹೇಳ್ತದೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡ್ಬೇಕಂತೆ. ನೋಡಿ, ದೇವರು ಸತ್ಯವರನ್ನು ಎಬ್ಬಿಸಿದನು. ಪ್ರೀತಿಯ ಮಕ್ಕಳೇ, ಅದೇ ತರ ನಮ್ಮ ಜೀವಿತದಲ್ಲಿ ನಾವು ಯಾರ ಹೆಸರನ್ನ ಕರಿತಾ ಇದ್ದೀವಿ. ಈ ದಿನಗಳಲ್ಲಿ ನೋಡೋದಾದ್ರೆ IPL ನಡೀತೈತೆ, 2020 ಎಲ್ಲ ಕಡೆ RCB ಎಂಬುದಾಗಿ ನಾವು ಹೇಳ್ತೀವಿ. ಅದೇ ತರ ನಮ್ಮ ಆತ್ಮಿಕ ಜೀವಿತದಲ್ಲಿ ಯೇಸು ಕ್ರಿಸ್ತನು ಬಾಯಿಂದ ಅರಿಕೆ ಮಾಡಬೇಕು. ನಾವು ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ ದೇವವಾಕ್ಯ ಹೇಳ್ತದೆ. ನೋಡಿ, ಏನಂತದೆ, ಯೇಸುವೆ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಬೇಕಂತೆ. ನಮ್ಮ ಹೃದಯದಿಂದ, ದೇವರೇ, ನಿನ್ನ ಹೃದಯದಿಂದ ನಾನು ನಂಬುತ್ತೀನಿ, ನೀನು ಸತ್ಯರನ್ನ ಎಬ್ಬಿಸಿದಿ, ಮತ್ತೆ ನೀನು ಪುನರುತ್ಥಾನ ಹೊಂದಿದೆ ಎಂಬುದಾಗಿ ನಾವು ನಂಬಬೇಕೆಂಬುದಾಗಿ ಪೌಲ್ ಹೇಳ್ತಾ ಇದ್ದಾನೆ. ಪ್ರೀತಿ ದೇವ ಮಕ್ಕಳೇ, ಪೌಲ್ ಏನು ಹೇಳ್ತದೆ ಅಂದ್ರೆ, ಪೌಲನು ಬೋಧನೆ ಮಾಡಿದ ನಂಬಿಕೆ ವಾಕ್ಯ ಇದುವೆ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ಪೌಲನ ಜೀವಿತ ನೋಡೋದಾದ್ರೆ ಆತ ದೇವರಲ್ಲಿ ಅಷ್ಟು ನಂಬಿಕೆಯಿಂದ ಜೀವಿಸ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿ ದೇವ ಮಕ್ಕಳೇ, ನೋಡಿ, ರೋಮಪುರದ 1ನೇ ಅಧ್ಯಾಯ 3ನೇ ವಾಕ್ಯ ಮತ್ತು 4ನೇ ವಾಕ್ಯದಲ್ಲಿ ನೋಡೋದಾದ್ರೆ ಪೌಲ್ ಹೇಳ್ತಿದ್ದಾನೆ. ನೋಡಿ, ಏನಂದರೆ, ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದುದು. ಆತನು ವಂಶಕ್ರಮದಿಂದ ದಾವಿದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತವಾಗಿ ಎದ್ದು ಬಂದನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮಗಾಗಿ, ನನ್ನ ಮಕ್ಕಳಿಗಾಗಿ ಆತ ಪರಲೋಕದಿಂದ ಬಂದಿದ್ದಾನೆಂಬುದನ್ನು ನೋಡ್ತೀವಿ. ಸತ್ತು 3ನೇ ದಿನಕ್ಕೆ ಎದ್ದಿದ್ದಾರೆ. ಆಮೆನ್. ಆತನನ್ನು ನಾವು ಹೃದಯದಿಂದ ನಂಬಬೇಕು. ಓ ದೇವರೇ, ನೀನೇ ನಿಜವಾಗಿದ್ದಿ, ನಿನ್ನನ್ನೇ ನಾನು ನಂಬುತ್ತೀನಿ, ನಿನ್ನಲ್ಲೇ ನಾನು ನಂಬಿಕೆಯಿಂದ ಜೀವಿಸ್ತೀನಿ ಎಂಬುದಾಗಿ ಹೇಳುವಾಗ ದೇವರು ತುಂಬಾ ಸಂತೋಷವಾಗಿದ್ದಾನೆ. ಪ್ರೀತಿಯಿಂದ ಮಕ್ಕಳೇ, ಅದೇ ತರ 4ನೇ ಅಧ್ಯಾಯ 24-25 ವಚನ ಹೇಳುತ್ತದೆ, ನಮ್ಮ ಕರ್ತನಾದ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎನಿಸಲ್ಪಡುವುದು. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಂಡು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಆಮೇಲೆ ನೋಡಿ, ನಮ್ಮ ಪಾಪ, ನಮ್ಮ ಶಾಪಗಳಿಗಾಗಿ ನಾವು ಹೋರಬೇಕಾಗಿತ್ತು ಶಿಲ್ವೆ, ಆದರೆ ಬದಲಾಗಿ ದೇವರು ಆ ಮಕ್ಕಳಿಗೆ ಏನು ತೊಂದರೆ ಮಾಡದೆ ನಾನೇ ಒಪ್ಪುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ನನ್ನ ಮಕ್ಕಳಿಗೆ ನೀತಿ ಮಾರ್ಗದಲ್ಲಿ ನಾನು ನಡೆಸಬೇಕು ಎಂಬುದಾಗಿ ನೋಡಿ ಹೇಳ್ತದೆ. ದೇವರು ಆತನು ನಮ್ಮ ಅಪರಾಧಗಳಿಂದ ಮರಣಕ್ಕೆ ಒಪ್ಪಿಸಿಕೊಳ್ಳಲು, ನೋಡಿ, ಆತನೇ ಒಪ್ಪಿಕೊಳ್ತಾ ಇದ್ದಾರೆ, ನನ್ನ ಮಕ್ಕಳಿಗೆ ಏನು ತೊಂದರೆ ಮಾಡಬಾರ್ದು ಎಂಬುದಾಗಿ. ಎಷ್ಟು ಒಳ್ಳೆ ಪ್ರೀತಿಯುಳ್ಳ ದೇವರು. ಹೌದು ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು ಎಂಬುದಾಗಿ ಆತನ ಇಷ್ಟ ಆಗಿದೆ. ಆದರೆ ನಮ್ಮ ಜೀವಿತದಲ್ಲಿ ದೇವರನ್ನ ಬಿಟ್ಟು ಸಮಯ ನಾವು ವ್ಯರ್ಥ ಮಾಡ್ತಾ ಇದ್ದೀವಿ. ಅದೇ ತರ ರೋಮ ಪೌಲನು 8ನೇ ಅಧ್ಯಾಯ 32-33 ವಚನ ಹೇಳ್ತದೆ. ನೋಡಿ, ಏನಂತದಂದ್ರೆ, ನೋಡಿ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಂಬಲಗೋಸ್ಕರ ಒಪ್ಪಿಸಿಕೊಟ್ಟಲ್ಲ, ಮಗನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ನೋಡಿ, ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾನೆ.
ಮತ್ತೆ ಹೇಳ್ತಾರೆ, ದೇವರು ಅಂದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸರು, ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನು. ಆಮೇನ್. ಈ ಲೋಕದಲ್ಲಿ ನೀವು ನೀತಿವಂತರು, ನೀವು ಒಳ್ಳೆಯವರು ಎಂಬುದಾಗಿ ಯಾರು ಹೇಳಲ್ಲ ಪ್ರಿಯ. ಆದ್ರೆ ದೇವರು ನಮ್ಮನ್ನು ಹೇಳ್ತಾ ಇದ್ದಾನೆ, ನನ್ನ ಮಗ ನನ್ನ ಮಗಳು ನೀತಿವಂತನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಆತನ ಕೃಪಾ ವರಗಳಿಂದ ನಮ್ಮನ್ನು ಜೀವಿತ ಸಂಖ್ಯೆಯಲ್ಲಿಟ್ಟಿದ್ದಾನೆ. ಆತ ಮರಣ ಹೊಂದಿ ನಾವು ಆತನ ಪೂರ್ಣ ಹೃದಯದಿಂದ ನಾವು ನಂಬಬೇಕು ಎಂಬುದಾಗಿ ದೇವ್ ಪೌಲ ಹೇಳ್ತಾ ಇದ್ದಾನೆ. ಅದೇ ತರ ಪ್ರೀತಿಯ ಮಕ್ಕಳೇ, 1 ಕೊರಿಂಥದವರಿಗೆ 18ನೇ ಅಧ್ಯಾಯ ನೋಡೋದಾದ್ರೆ ಅಲ್ಲಿ ಹೀಗೆ ಹೇಳ್ತಾರೆ. 1 ಕೊರಿಂಥದವರಿಗೆ 1 ಕೊರಿಂಥದವರಿಗೆ ಕುರಿತ 15ನೇ ಅಧ್ಯಾಯ 1ರಿಂದ 8 ವಚನ ಓದುವುದಾದ್ರೆ, ಸಹೋದರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದರೆ ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದ್ದೇನೋ. 8ನೇ ವಚನ ನೋಡುವುದಾದ್ರೆ ಪ್ರಿಯರೇ, ಕಟ್ಟ ಕಡೆಗೆ ದಿನ ತುಂಬಿದೆ, ಹುಟ್ಟಿದವನು ನಿಂತಿರು, ನನಗೂ ಕಾಣಿಸಿಕೊಂಡನು ಎಂಬುದಾಗಿ. ನಾವು ದೇವರಲ್ಲಿ ನಾವು ಸುವಾರ್ತೆ ಎಂಬುದಾಗಿ ದೇವರು ನಮಗಾಗಿ ಬಂದಿದ್ದಾನೆ. ನಾವು ಯಾವ ರೀತಿಯಲ್ಲಿ ದೇವರ ವಾಕ್ಯನ ಹೇಳ್ತಾ ಇದ್ದೀವಿ, ನಮ್ಮ ಜೀವಿತನ ಸಮಯನ ಯಾರಿಗೆ ಕೊಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿಯ ಮಕ್ಕಳೇ, ಈ ದೇವರು ಬರುವಂತ ಸಮಯಗಳಾಗಿದೆ. ನಮ್ಮ ಹೃದಯ ದೇವರನ್ನ ನಂಬಿಕೆಯಿಂದ ದೇವರೇ ನೀನೇ ನಿಜವಾಗಿದ್ದಿ, ನೀ ನಮಗ ಸತ್ಯ ಎದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನೀನು ಅದ್ಭುತಗಳನ್ನು ಮಾಡಿದೆ ಎಂಬುದಾಗಿ ನಾವು ನಂಬಿಕೆಯಿಂದ ಜೀವಿಸಿದರೆ ದೇವ್ರ ನಿಶ್ಚಯವಾಗಿ ಸಂತೋಷವುಳ್ಳನಾಗಿದ್ದಾನೆ. ಪ್ರೀತಿಯುಳ್ಳ ಮಕ್ಕಳೇ, ಆತ ನಮ್ಮನ್ನು ಎಂದಿಗೂ ಕೈ ಬಿಡೋರಲ್ಲ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತನಾಗಿದ್ದಾನೆ. ಅದೇ ತರ ಪೌಲನು ಅಪೊಸ್ತಲರಿಗೆ 1ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ. ಈ ತರ ರೋಮ 1ನೇ ಅಧ್ಯಾಯ 3ನೇ ವಾಕ್ಯ ಏನಂತಂದ್ರೆ, 3ನೇ ವಾಕ್ಯ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ದೇವರು 40 ದಿವಸ ಉಪವಾಸದಲ್ಲಿ ಆತ ಯಾರಿಗೂ ಕಾಣಿಸದೆ ತನ್ನ ಜೀವಿತನ ಪ್ರಯಾಣ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಅದೇ ತರ ನಮ್ಮ ದೇವರು ಎಷ್ಟು ಪ್ರೀತಿಯುಳ್ಳ ದೇವರು. ಆತನ ಕೃಪಾ ವರಗಳಿಂದ ನಮ್ಮನ್ನು ಸುರಕ್ಷಿತ ಮಾರ್ಗದಲ್ಲಿ ನಡೆಸಬೇಕೆಂಬುದೇ ಆತನ ಉದ್ದೇಶವಾಗಿದೆ. ಹೌದು ಪ್ರೀತಿಯ ಮಕ್ಕಳೇ, ಇಂದು ನಾವು ತೀರ್ಮಾನ ಮಾಡಿಕೊಳ್ಬೇಕು. ನಾವು ದೇವರನ್ನು ಬಾಯಿಂದ ಅರಿಕೆ ಮಾಡಬೇಕು. ಇವರೇ ನಿಜವಾಗಿ ದೇವರು. ದೇವರೇ, ನೀನು ನಮಗಾಗಿ ಸತ್ತಿ ಪ್ರಾಣ ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆ. ದೇವರೇ, ನಾನು ಪೂರ್ಣ ಹೃದಯದಿಂದ ನಿನ್ನ ಅದ್ಭುತ ಕಾರ್ಯಗಳನ್ನು ಇನ್ನೊಬ್ಬರಿಗೆ ಹೇಳುವಂತೆ ಸಹಾಯ ಮಾಡಿ ಎಂಬುದಕ್ಕೆ ಹೇಳುವಾಗ ದೇವರು ಸಂತೋಷವಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಮುಚ್ಚಿ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರೇ, ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡ್ಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ಪೌಲ ಹೇಳುವ ಹಾಗೆ ನಾವು ನಂಬುತ್ತೀವಿ ಅಪ್ಪ, ನಿನ್ನ ನಂಬಿಕೆಯಿಂದ ನೀ ನಮಗಾಗಿ ಸತ್ಯ ಪ್ರಾಣದಿಂದ ಎದ್ದಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಹೌದೇಸಪ್ಪ, ನೀನು ನಮ್ಮ ಹೃದಯದಿಂದ ನಿನ್ನನ್ನು ನಂಬ್ತೀವಿ ಅಪ್ಪ. ನೀನು ನಮ್ಮನ್ನು ನಡೆಸು. ಈ ವಿಡಿಯೋ ಯಾರು ನೋಡ್ತಾರೋ ಸ್ವಾಮಿ, ಅವರ ಏನೇನು ಕಷ್ಟ ಇದೆ, ಸಮಸ್ಯೆ ಇದೆ, ಎಲ್ಲನ ಬಿಡುಗಡೆ ಕೊಟ್ಟು ದೇವರೇ, ನೀನೇ ಈ ದೇವರು ಎಂಬುದಾಗಿ ನಂಬಿಕೆಯಿಂದ ಅವ್ರ ವಿಶ್ವಾಸದಿಂದ ಜೀವಿಸುವಂತೆ ನೀನು ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ತಂದೆ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ, ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.